ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿನ್ನೆಯ ಎಪಿಸೋಡ್ ನಿಮಗೆ ಹೇಗೆ ಅನಿಸ್ತು? ಕಿಚ್ಚ ಸುದೀಪ್ ಅವರ ವಾರದ ಕತೆ ಆಗಿರ್ಬೋದು, ಹಾಗೇನೆ ವೀಕೆಂಡ್ ವಿತ್ ಸುದೀಪ್ ಆಗಿರ್ಬೋದು, ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಇಲ್ಲಿ ನನಗೆ ಅನ್ಸಿರೋ ಮಟ್ಟಿಗೆ ನಾನು ನಿಮ್ಗೆ ತಿಳಿಸಿ ಹೇಳ್ತಾ ಇದ್ದೀನಿ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಇರುತ್ತೆ ಅಥವಾ ತಪ್ಪಿರುತ್ತೆ ಅಂತ ಗೊತ್ತಿಲ್ಲ. ಇದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದೀನಿ. ಪ್ರೋಮೋದಲ್ಲಿ ತೋರಿಸಿರೋದಕ್ಕೆ ಹಾಗೇನೆ ಎಪಿಸೋಡ್ ಅಲ್ಲಿ ಇರೋದಕ್ಕೆ ತುಂಬಾನೇ ಡಿಫ್ರೆನ್ಸ್ ಇತ್ತು. ಅದರಲ್ಲೂ ರಕ್ಷಿತಾ ಅವರ ವಿಚಾರದಲ್ಲಿ ಮಾತಾಡಿದ್ದು ಸ್ವಲ್ಪ ಹಾರ್ಷ್ ಆಗಿತ್ತು. ಆದ್ರೂ ಕೂಡ ಅಷ್ಟೊಂದು ಪ್ರೋಮೋದಲ್ಲಿ ನಾವು ಎಕ್ಸೆಪ್ಟ್ ಮಾಡಿದ ರೇಂಜಿಗೆ ಏನು ಬೈದಿರ್ಲಿಲ್ಲ ಅಂತ ಕೂಡ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಸುದೀಪ್ ಅವರು ರಕ್ಷಿತಾ ಹಾಗೂ ಗಿಲ್ಲಿ ಅವ್ರಿಗೆ ಇಬ್ಬರಿಗೂ ಕೂಡ ಹೇಳ್ತಾ ಇರ್ತಾರೆ ತಿಳಿಸಿ. ಆದ್ರೆ ರಕ್ಷಿತಾ ಅವ್ರಿಗೆ ಕೇಳ್ತಾರೆ, ನೀವು ನಿಮ್ಮ ತಂಡಕ್ಕೆ ಯಾಕೆ ಕಿರಿಕಿರಿಯನ್ನ ಮಾಡಿದ್ರ ನೀವು ಅಂತ ಕೇಳಿದಾಗ ಹೌದು ಅಂತ ಒಪ್ಕೋತಾರೆ. ಮೊದ್ಲೇದು ಇಲ್ಲಿ ರಕ್ಷಿತಾ ಅವರು ಅದೇ ತಪ್ಪನ್ನ ಮಾಡಿದ್ರು ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ನನಗನ್ಸಿರೋ ಮಟ್ಟಿಗೆ, ಅಥವಾ ನಾವು ಲೈವ್ ಕೂಡ ನೋಡ್ತಾ ಇರ್ತೀನಿ, ಹಾಗೇನೆ ಎಪಿಸೋಡ್ ಕೂಡ ನೋಡಿರ್ತೀನಿ. ಆದ್ರೆ ಎಲ್ಲೂ ಕೂಡ ಅನ್ನಿಸ್ಲಿಲ್ಲ ಕಿರಿಕ್ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಆಗ್ಲಿ ಅಥವಾ ಕಿರಿಕ್ ಅನ್ನೋ ರೀತಿಯಾಗ್ಲಿ ಮಾಡ್ಲಿಲ್ಲ. ಅವ್ರಿಗೆ ಏನೋ ಒಂದು ಆ ಕ್ಷಣಕ್ಕೆ ಅವ್ರ ತಪ್ಪು ನಿರ್ಧಾರನೇ ತಗೊಂಡಿರ್ಬೋದು. ಆದ್ರೆ ನನ್ ನಿರ್ಧಾರ ನನ್ನ ಕರೆಕ್ಟ್ ಆಗಿದ್ದೀನಿ, ನನಗ್ ಕರೆಕ್ಟ್ ಅನಿಸಿದೆ ಅಂತ ಅವರು ತಮ್ಮ ನಿರ್ಧಾರಕ್ಕೆ ಬದ್ಧ ಆಗಿರ್ತಾರೋ ಹೊರತಾಗಿ ಅದನ್ನ ಬಿಟ್ಟು ನಂದೇ ಆಗ್ಬೇಕು, ಇಲ್ಲ ಬೇರೆಯವ್ರದ್ದು ಆಗ್ಬಾರ್ದು, ನನಗೆ ನೀವ್ ಹೇಳೋಂತ ಎಕ್ಸ್‌ಪ್ಲನೇಷನ್ ನನಗ್ ಇಷ್ಟ ಆದ್ರೆ ಅಥವಾ ನಂಗ್ ಓಕೆ ಅನ್ಸಿದ್ರೆ ನೀವ್ ಹೇಳಿದಕ್ಕೇನೆ ಓಕೆ ಅಂತ ಕೂಡ ಹೇಳ್ತೀನಿ. ಅಟ್‌ಲೀಸ್ಟ್ ನೀವು ಕನ್ವಿನ್ಸ್ ಆದ್ರೂ ಮಾಡಿ ನಂಗೆ, ಅಥವಾ ನಿಮ್ದೇನಿದೆಯೋ ಅದನ್ನ ಹೇಳಿ ಅಂತ ಕೂಡ ಹೇಳ್ತಾ ಇರ್ತಾರೆ. ಇನ್ನು ಕಿಚ್ಚ ಸುದೀಪ್ ಅವರು ಹೇಳ್ತಾರೆ, ಹೋಗಿ ಅವ್ರನ್ನ ಬಗ್ಗಿ ಬಗ್ಗಿ ನೋಡೋವಂಥದ್ದು, ಗಿಲ್ಲಿ ಅವ್ರನ್ನ ನೋಡೋವಂತ ಅವಶ್ಯಕತೆ ಏನಿತ್ತು ಅಂತ ನಿಮ್ಗ್ ಕೇಳ್ತಾರೆ. ಆದ್ರೆ ಇಲ್ಲಿ ರಕ್ಷಿತಾ ಅವರು ಮಾತಾಡೋದ್ರಲ್ಲಿ ತಪ್ಪಿದ್ರು ಅಂತ ಹೇಳ್ಬೋದು. ಇನ್ನೊಂದಂದ್ರೆ ಅವರು ಫುಲ್ಲು ಎನರ್ಜಿಯಲ್ಲಿ ಇರ್ತಾರೆ, ಹಾಗೇನೆ ಆಕ್ಟಿವ್ ಆಗಿರ್ತಾರೆ. ಆದ್ರೆ ವಾರಾಂತ್ಯದಲ್ಲಿ ಸುದೀಪ್ ಅವ್ರನ್ನ ನೋಡಿದಾಗ ಎಲ್ಲೋ ಒಂಚೂರು ಗಲಿಬಿಲಿ ಆಗ್ತಾರೆ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಅವರು ಅಷ್ಟೊಂದು ಸ್ಪಾಂಟೇನಿಯಸ್ ಆಗಿ ಮಾತಾಡಲ್ಲ, ಹಾಗೇನೆ ಭಯ ಬೀಳ್ತಾರೆ ಅಂತ ನನಗನ್ನಿಸುತ್ತೆ. ಅಲ್ಲೂ ಕೂಡ ಹಾಗೆ ಆಗಿ ಅವರು ಸರಿಯಾಗಿ ಮಾತಾಡ್ಲಿಲ್ಲ ಕೂಡ. ಆದ್ರೆ ಇವತ್ತಿನ ಲೈವ್ ಅಲ್ಲಿ ನೋಡ್ತಾ ಇದ್ದೆ, ಯಾಕೆ ನೀನು ಬಂದು ಆ ತರ ಬಗ್ಗಿ ನೋಡ್ತಾ ಇದ್ದೆ ಅಂತ ಕೇಳಿದಾಗ ಅಲ್ಲಿ ರಕ್ಷಿತಾ ಅವರು ಹೇಳ್ತಾರೆ, ನಾನು ಟೈಮ್ ಓಡ್ತಿತ್ತಲ್ಲ, ಆ ಟೈಮ್ ನ ನೋಡ್ತಾ ಇದ್ದೆ, ಟೈಮ್ ಇನ್ನು ಎಷ್ಟಿದೆ ಅಂತ ನೋಡ್ತಾ ಇದ್ದೆ ಅಂತ ಹೇಳ್ತಾರೆ. ಇದಷ್ಟೇ ಅಲ್ದಿರ ಕಾಕ್ರೋಚ್ ಸುದಿ ಅವ್ರನ್ನ ಸೇವ್ ಮಾಡಿರೋದ್ರ ಬಗ್ಗೆ ಆಗಿರ್ಬೋದು, ರಘು ಅವ್ರನ್ನ ನಾಮಿನೇಟ್ ಮಾಡಿರೋದ್ರ ಬಗ್ಗೆ ಆಗಿರ್ಬೋದು, ಕಾವ್ಯ ಅವರು ಹೋಗಿ ಸ್ಪಷ್ಟನೆ ಕೇಳಿದಾಗ ಅವರು ರಘು ಅವರ ಬಗ್ಗೆ ತಪ್ಪಾಗಿ ನಿರ್ಧಾರ ತಗೊಂಡಿಲ್ಲ ಅಂತ ಹೇಳ್ತಾರೆ. ಅದು ನಂಗೆ ತಪ್ಪ ಅನಿಸ್ಲಿಲ್ಲ ಅಂತ ಕೂಡ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾರೆ, ನಾನು ಕಾಕ್ರೋಚ್ ಅವ್ರನ್ನ ತಪ್ಪಾಗಿ ಆಯ್ಕೆ ಮಾಡ್ದೆ, ಆ ಕ್ಷಣಕ್ಕೆ ನನಗ್ ತಲೆ ಓಡ್ಲಿಲ್ಲ, ಅಥವಾ ನಾನು ತಪ್ಪು ಮಾಡ್ದೆ ಅನ್ನೋದನ್ನ ಒಪ್ಕೋತಾರೆ ಕಾಕ್ರೋಚ್ ಅವರ ವಿಚಾರದಲ್ಲಿ. ಆದ್ರೆ ರಘು ಅವರ ವಿಚಾರದಲ್ಲಿ ಅಷ್ಟೊಂದು ಟೈಮ್ ಇರ್ಲಿಲ್ಲ ನಂಗೆ ಜಾಸ್ತಿ ಥಿಂಕ್ ಮಾಡೋ ಅಷ್ಟು, ಹಾಗಾಗಿ ನಂಗೆ ಥಿಂಕ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳ್ತಾರೆ. ಅದು ಕೂಡ ಒಂದ್ ರೀತಿಯಾಗಿ ನೋಡಿದ್ರೆ ತಪ್ಪೇನೆ. ಆದ್ರೆ ಅವರು ಬೇಕು ಅಂತ ತಪ್ಪು ಮಾಡಿದ್ರು ಅಂತ ಎಲ್ಲೂ ಕೂಡ ಅನಿಸ್ಲಿಲ್ಲ. ಹಾಗೇನೆ ರಾಶಿಕಾ ಅವ್ರನ್ನ ಸೇವ್ ಮಾಡ್ಬಾರ್ದು ಅಂತ ಇತ್ತೇನೋ ಮೇ ಬಿ ಗೊತ್ತಿಲ್ಲ. ಆದ್ರೆ ಅವರು ಇಲ್ಲಿ ಅವರ ಮಾತನ್ನ ಕೇಳ್ಕೊಂಡಾಗಿರ್ಬೋದು, ಅಥವಾ ಈಗ ಅವ್ರ ಟೀಮ್‌ನ ಇರಿಟೇಟ್ ಮಾಡ್ಬೇಕು, ಟೀಮ್‌ನ ಹಾಳ್ ಮಾಡ್ಬೇಕು ಅನ್ನೋ ಅಂತ ದೃಷ್ಟಿ ಅಂತೂ ಎಲ್ಲೂ ಕಾಣಿಸ್ಲೇ ಇಲ್ಲ. ಕಿಚ್ಚ ಸುದೀಪ್ ಅವರು ಹೇಳಿದ್ರು, ನನ್ನ ಟೀಮ್‌ನ ಗೆಲ್ಲೋದ್ನ ಬಿಟ್ಟು ನನ್ನ ಟೀಮ್‌ನ ಹಾಳ್ ಮಾಡ್ಬೇಕು ಅಂತ ನಿಂತಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಆ ರೀತಿ ಏನು ಅನ್ನಿಸ್ಲಿಲ್ಲ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಇವತ್ತು ಕಾಕ್ರೋಚ್ ಸುದಿ ಅವರು ಆಚೆ ಬಂದ್ಮೇಲೆ ಇಂಟರ್ವ್ಯೂ ಕೂಡ ಕೊಡ್ತಾ ಇದ್ದಾರೆ. ಅಲ್ಲಿ ಅವ್ರು ಏನ್ ಹೇಳಿದ್ರಪ್ಪ ಅಂದ್ರೆ, ಅವರು ಹೋಗ್ಬಿಟ್ಟು ಗಿಲ್ಲಿ ಅವ್ರನ್ನ ನೋಡೋದಾಗಿರ್ಬೋದು, ಅವ್ರ ಮಾತನ್ನ ಕೇಳೋದಾಗಿರ್ಬೋದು ಮಾಡ್ತಾ ಇರ್ಲಿಲ್ಲ. ಅವರು ಎಷ್ಟು ಜನ ಸೇವ್ ಆಗಿದ್ದಾರೆ, ಯಾರ್ಯಾರು ಸೇವ್ ಲಿಸ್ಟ್ ಅಲ್ಲಿ ಇದ್ದಾರೆ, ಅವ್ರನಲ್ಲಿ ಯಾರನ್ನ ನಾಮಿನೇಟ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಹೋಗಿ ಹೋಗಿ ನೋಡ್ತಾ ಇದ್ರು ಹೊರತಾಗಿ ಅವ್ರನ್ನ ಗಿಲ್ಲಿ ಅವರ ಮಾತನ್ನ ಕೇಳ್ಬೇಕು ಅನ್ನೋ ಸಲುವಾಗಿ ನೋಡ್ತಾ ಇರ್ಲಿಲ್ಲ ಅಂತ ಕಾಕ್ರೋಚ್ ಸುದಿ ಅವರು ಕೂಡ ಅವರ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ದಾರೆ. ಇಲ್ಲೇ ಗೊತ್ತಾಗುತ್ತೆ ಇಲ್ಲಿ ರಕ್ಷಿತಾ ಅವರ ತಪ್ಪು ಏನು ಇಲ್ಲ ಅಂತ. ಗಿಲ್ಲಿ ಅವ್ರದ್ದು ಒಂದೊಂದ್ ಸಾರ್ತಿ ಅತಿರೇಕವಾಗಿ ಅಥವಾ ಅತಿಯಾಗಿ ಕಾಮಿಡಿನ ಮಾಡ್ತಾರೆ, ಹಾಗೇನೆ ಕಿರಿಕಿರಿ ಕೂಡ ಉಂಟು ಮಾಡ್ತಾರೆ. ಆದ್ರೆ ಅವ್ರ ಮನಸ್ಸಲ್ಲಿ ಕೂಡ ಎಲ್ಲೂ ಕೆಟ್ಟ ಭಾವನೆ ಇಲ್ಲ ಅಂತ ಅನಿಸುತ್ತೆ. ಆದ್ರೆ ಸುದೀಪ್ ಅವರು ಟ್ರಿಗರ್ ಮಾಡಿದ್ರು ಆ ಕ್ಷಣಕ್ಕೆ. ಯಾರು ರಕ್ಷಿತಾ ಅವರು ಟ್ರಿಗರ್ ಮಾಡಿದ್ರು. ಮೊದಲೇ ಈ ವಾರ ಕಿಚ್ಚ ಸುದೀಪ್ ಅವರು ಸ್ವಲ್ಪ ರೈಸ್ ಆಗಿದ್ರು ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಧ್ರುವಂತ್ ಅವರ ವಿಚಾರದಲ್ಲಿ, ರಾಶಿಕಾ ಅವರ ವಿಚಾರದಲ್ಲಿ ಮಾತಾಡ್ಬೇಕಾದ್ರೆ ಅವರು ತುಂಬಾನೇ ಏರು ಧ್ವನಿಯಲ್ಲಿ, ಹಾಗೇನೆ ಸಿಕ್ಕಾಪಟ್ಟೆ ಸಿಟ್ಟಲ್ಲೇನೆ ಮಾತಾಡ್ತಾ ಇದ್ರು. ಸೊ ಹಾಗಾಗಿ ಆ ಸಿಟ್ಟು ಇನ್ನು ಆರೋಕ್ಕಿಂತ ಮುಂಚೆನೆ ರಕ್ಷಿತಾ ಅವರು ಹೌದು ನಾನ್ ಕಿರಿಕ್ ಮಾಡ್ದೆ ಅಂತ ಒಪ್ಕೊಂಡು, ಅದಾದ್ಮೇಲೆ ನಿಮಗೆ ಯಾವಾಗ ಅನಿಸ್ತು ಅಂತ ಕೇಳಿದಾಗ ಅದು ಒಂದ್ ರೀತಿ ಇರಿಟೇಟ್ ಆಗಿ ಅಥವಾ ಅವ್ರನ್ನ ಟ್ರಿಗರ್ ಮಾಡಿದ್ರ ರೀತಿ ಕೂಡ ಇತ್ತು ಅಂತ ಹೇಳ್ಬೋದು. ಇಲ್ಲಿ ಆ ಪಾಯಿಂಟ್ ಅಲ್ಲಿ ಕಿಚ್ಚ ಸುದೀಪ್ ಅವರು
ಸ್ವಲ್ಪ ಗರಂ ಆದ್ರು. ಆದ್ರೆ ಅದನ್ನ ಜಾಸ್ತಿ ಏನ್ ಕಂಟಿನ್ಯೂ ಮಾಡ್ಲಿಲ್ಲ. ಹಾಗೇನೆ ಅಷ್ಟೊಂದೇನು ಪ್ರೋಮೋದಲ್ಲಿ ಅನಿಸಿರೋ ರೀತಿಯಾಗಿ ಎಪಿಸೋಡ್ ಅಲ್ಲಿ ಇರ್ಲಿಲ್ಲ. ಆದ್ರೂ ಕೂಡ ಇಲ್ಲಿ ಏನ್ ಅನ್ಸೋದಂದ್ರೆ ಇವ್ರಿಗೆಲ್ಲ ಇಷ್ಟೆಲ್ಲ ಬೈಯೋರು, ಇಷ್ಟೆಲ್ಲ ಮಾತಾಡೋರು ಯಾಕೆ ಅಶ್ವಿನಿ ಗೌಡ ಹಾಗೇನೆ ಜಾನ್ವಿ ಅವರ ವಿಚಾರಕ್ಕೆ ಬಂದಾಗ ಅವರು ಮಾತಾಡಲ್ಲ ಅಂತ ಕೂಡ ಅನ್ಸುತ್ತೆ. ಹಾಗೇನೆ ಜಾನ್ವಿ ಅವರು ತುಂಬಾನೇ ದೊಡ್ಡ ದೊಡ್ಡ ತಪ್ಪುಗಳನ್ನ ಕೂಡ ಮಾಡ್ತಾರೆ. ಚಾನೆಲ್‌ಗಾಗಿರ್ಬೋದು, ಅದೇ ರೀತಿಯಾಗಿ ಧ್ರುವಂತ್ ಅವರ ವಿಚಾರಕ್ಕೆ ತಗೊಂಡಾಗ ಧ್ರುವಂತ್ ಅವರಿಗೆ ಥೂ ಅಂದಿದ್ದಕ್ಕೇನೆ ರಿಷಾ ಅವರಿಗೆ ಅಷ್ಟೊಂದು ಬೈದ್ರು. ಆದ್ರೆ ಹೋಲ್‌ಸೇಲ್ ಆಗಿ ಮನೆಗೆನೆ ಮ್ಯಾನ್ಲಿ ಆಗಿಲ್ಲ ಅಂತ ಅಂತಾರೆ. ಅದರ ಅರ್ಥ ಗಂಡಸ್ತನ ಅಂತ ಏನೋ ಒಂದ್ ರೀತಿ ಬರುತ್ತೆ ಅನ್ನೋದು ಅರ್ಥ ಅಂತೆ. ಸೊ ಹಾಗಾಗಿ ಆ ರೀತಿಯಾಗಿ ಮನೆಗೆನೆ ಎಲ್ಲಾ ಗಂಡ್ ಮಕ್ಕಳಿಗೆ ಇವ್ರು ಬೈದಾಗ ಯಾಕ್ ಅನ್ಲಿಲ್ಲ? ಯಾಕ್ ಅದನ್ನ ಕಾಮಿಡಿಯಾಗಿ ತಗೊಂಡ್ರು? ಅವರು ಕೂಡ ಕಾಮಿಡಿಯನ್ನೇ ಮಾಡ್ತಿದ್ದಿದ್ದಲ್ವಾ? ರಕ್ಷಿತಾ ಹಾಗೂ ರಾಶಿಕಾ ಮತ್ತೆ ರಿಷಾ ಅವರು ಕೂತ್ಕೊಂಡು ಅಲ್ಲಿ ಕಾಮಿಡಿಯನ್ನೇ ಮಾಡ್ತಾ ಇದ್ರು. ಆದ್ರೆ ಅದನ್ನ ಆ ರೀತಿ ತಗೊಂಡವ್ರು ಇದನ್ನ ಯಾಕೆ ಆ ರೀತಿ ತಗೊಳ್ಳಲಿಲ್ಲ ಅನ್ನೋದು ಕೂಡ ಒಂದು ಕ್ವಷನ್ ಆಗುತ್ತೆ. ಇನ್ನು ಯಾವಾಗ್ಲೂನು ಕಳಪೆ ಬಗ್ಗೆ ಆಗಿರ್ಬೋದು, ನಾಮಿನೇಷನ್ ಬಗ್ಗೆ ಆಗಿರ್ಬೋದು, ಗುಂಪು ಕಟ್ಕೊಂಡ್ ಮಾತಾಡ್ತಾನೆ ಇರ್ತಾರೆ. ಮೂಲ ನಿಯಮನ ಮುರಿತಾನೆ ಇರ್ತಾರೆ. ಅದ್ರ ವಿಚಾರಕ್ಕೆ ಬಂದಾಗ ಅದ್ರ ಬಗ್ಗೆ ಮಾತಾಡಿದ್ರೆ ನೀವೇ ಕಳಪೆ ಆಗ್ತೀರಾ ಅಂದ್ಬಿಟ್ಟು ಮುಗಿಸ್ತಾರ ಹೊರತಾಗಿ ಅದ್ರ ಬಗ್ಗೆ ಕ್ಲಾರಿಟಿ ಕೊಡಲ್ಲ. ಇವತ್ತಿನ ಬೆಳಗ್ಗೆಯನ್ನ ಪ್ರೋಮೋ ನೋಡಿದ್ರೆ ಯಾರು ಮನೆಯ ಮೂಲ ನಿಯಮಗಳನ್ನ ಮುರಿದಿದ್ದಾರೆ ಪದೇ ಪದೇ ಅವ್ರಿಗೆ ನಾಮಿನೇಟ್ ಮಾಡಿ ಅಂತ ಹೇಳ್ತಾರೆ. ಅಲ್ಲಿ ನಾಮಿನೇಟ್ ಮಾಡೋ ಕಳಪೆಯನ್ನ ಕೊಡ್ಬೇಕಾದ್ರೆ ಬರೀ ಯಾರು ಜಾನ್ವಿ ಅವರು ಮತ್ತೆ ಯಾರು ಅಶ್ವಿನಿ ಗೌಡ ಅವ್ರು ಮಾತ್ರ ಇರ್ಲಿಲ್ಲ. ಬೇರೆ ಸ್ಪರ್ಧಿಗಳು ಕೂಡ ಇರ್ತಾರೆ. ಸೊ ಅವ್ರಿಗೂ ಕೂಡ ಏನು ಮನೆಯ ಮೂಲ ನಿಯಮನ ಮುರಿದಿದ್ದಾರೆ ಅನ್ನೋದ್ರಲ್ಲಿ ಅವರು ಕೂಡ ಸೇರ್ಕೋತಾರೆ. ಸೊ ಅದನ್ನ ವಿಡಿಯೋನ ಹಾಕಿ ಅವ್ರ ಬಗ್ಗೆ ಕೂಡ ಚರ್ಚೆ ಮಾಡ್ಬೇಕಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಇದು ಹೇಗ್ ಅನಿಸ್ತು ಅಂದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ನೀವು ಕಳಪೆ ಆಗ್ಬಿಡ್ತೀರಾ. ಅದಕ್ಕೆ ಅದ್ರ ಬಗ್ಗೆ ಚರ್ಚೆನೆ ಮಾಡೋದ್ ಬೇಡ ಅನ್ನೋ ರೀತಿಯಾಗಿ ಇತ್ತು ಅಂತ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿಯಾದ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ ಗಳಿಗಾಗ್ಲಿ ಅಥವಾ ವಿಷಯಗಳಿಗಾಗ್ಲಿ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.